ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದ್ರೆ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರಲಿ, 135ನೇಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಕೇವಲ ಮಾತ್ರ ಭಾರತ ದೇಶದಲ್ಲಿ ಆಚರಣೆ ಮಾಡ್ತಾ ಇಲ್ಲ, ಇಡೀ ಜಗತ್ತಿನಾದ್ಯಂತ ಎಲ್ಲಾ ರಾಷ್ಟ್ರಗಳಲ್ಲಿ ಯಾರ್ದಾದ್ರೂ ಒಂದು ಜಯಂತಿ ಆಚರಣೆ ಮಾಡ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಂತ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಾವು ಇವೆಲ್ಲ ಆಲೋಚನೆ ಮಾಡಿ. ಈಗಾಗಲೇ ನಮ್ಮ ಮಾಜಿ ಶಾಸಕರು ಮಾತನಾಡಿದ್ರು, ಮತ್ತೆ ನಮ್ಮ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ಹನುಮಂತನವರು ಮಾತನಾಡಿದ್ರು. ಅವರಲ್ಲಿ ಕೆಲವೊಂದಿಷ್ಟು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರಣಾನಂತರ ಭಾರತ ರತ್ನ ಸಿಕ್ತು, 500ಕ್ಕಿಂತಲೂ ಹೆಚ್ಚು ಸಂಸ್ಥಾನಗಳು ಭಾರತ ದೇಶದಲ್ಲಿ ಇದ್ದವು. ಹೌದು, ತಾವು ಯಾವಾಗ ಪ್ರಧಾನಮಂತ್ರಿಗಳಾಗ್ತಾರಲ್ಲ ಅವಾಗ ತಮಗ ಭಾರತ ರತ್ನವನ್ನು ಕೊಂಡ್ಕೊಂಡಿರ್ತಕ್ಕಂಥ ಕರಾಳ ಇತಿಹಾಸ ಭಾರತ ದೇಶದೊಳಗಡೆ ಐತಿ. ಇದು ಒಂದು ಕಡೆ. ಇನ್ನೊಂದು ಕಡೆ ಇತ್ತೀಚೆಗೆ ನಾವಿವತ್ತು ಕೂಡ ನೀತಿ ಸಂಹಿತೆ ಒಳಗನೆ ಅದೀವಿ. 2 ಬೈ ಎಲೆಕ್ಷನ್ಗಳು ಕರ್ನಾಟಕ ರಾಜ್ಯದಲ್ಲಿ ನಡೀತಾವ. ನಾನು ರಾಜಕೀಯ ಮಾತಾಡಂಗಿಲ್ಲ, ಇದ್ದಂಗೆ ಹೇಳೋ ಅಷ್ಟ. 2 ಬೈ ಎಲೆಕ್ಷನ್ಗಳಲ್ಲಿ ಇಬ್ಬರಿಗೆ ಟಿಕೆಟ್ ಕೊಡ್ತಾರ. ಅವರ ಮನೆಯಲ್ಲಿ ಆಲ್ರೆಡಿ ಮಂತ್ರಿಗಳು ಶಾಸಕರು ಎಲ್ಲ ಇದ್ದವ್ರ ಮನೆಯಾಗ ಮತ್ತೊಂದು ಟಿಕೆಟ್. ಬಹುಶಃ ಮಾತನಾಡಕ್ ಬರಂಗಿಲ್ಲ, ಮುಖದ ಮೇಲೆ ಮೀಸಿಲ್ಲ ಅಂತವ್ರಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗ್ತದೆ. ಒಂದು ಕಡೆ ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಹೋರಾಟಗಾರ ಏನೆಲ್ಲ ಮಾಡಿದ್ರು ಸಿಗಂಗಿಲ್ಲ. ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಮುಸಲ್ಮಾನರಿಗೂ ಸಹ ಟಿಕೆಟ್ ಕೊಡಂಗಿಲ್ಲ. ಮತ್ತೆ ನಮ್ಮ ಬಾಗಲಕೋಟೆ ಕ್ಷೇತ್ರದಲ್ಲಿಯೂ ಕುಟುಂಬ ರಾಜಕಾರಣ ಮುಂದುವರಿಯುತ್ತೆ. ಹಾಗಾದ್ರೆ ಹನುಮಂತನ ಮಾವಿನ ಮರದವರು ಹೇಳಿದ್ರಲ್ಲ, 500 ಸಂಸ್ಥಾನಗಳಿದ್ದು ಅಧಿಕಾರ ಮಾತ್ರ ಅವ್ರ ಕೈಯಾಗ ಇತ್ತು, ಸಾರ್ವಜನಿಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕು ಬಾಧ್ಯತೆಗಳು ಇರಲಿಲ್ಲ ಅಂತೇಳಿ. ಹಂಗಂದ್ರೆ ಅವ್ರಿಗೆ ಕೇಳ್ತೀನಿ ನಾನು, ಆ ಸಂಸ್ಥಾನಗಳು ಹೋಗ್ಯಾವನ್ ಸಾಹೇಬ್ರ? ಹೋಗಿಲ್ಲ. ದೇಶ ಸ್ವತಂತ್ರ ಆಗೈತೆ ಅಂತ ನಿಮ್ಗೆ ಹೇಳ್ತಾರೆ ಅಷ್ಟ. ಯಾಕೆ ಹೋಗಿಲ್ಲ ಅಂದ್ರೆ ಆ 540 ಸಂಸ್ಥಾನಗಳ ರಾಣಿ ಹೊಟ್ಟೆಯಾಗ ರಾಜರು ಹುಟ್ಟಿದ್ರು. ಈಗ ಅವರ ಅಜ್ಜ ಮಂತ್ರಿ MLA, ಅಪ್ಪ MP ಮಂತ್ರಿ, ತಾಯಿ ಮಂತ್ರಿ MLA, ಅವ್ರ ಮಗನು ಮತ್ತೆ MLA ಆಗ್ತಾನಂದ್ರ ಈ ಸಂಸ್ಥಾನಗಳ ರಾಜಕೀಯ ಇನ್ನೂ ಹೋಗಿಲ್ಲ, ಇನ್ನೂ ಜೀವಂತಿದೆ ನಮಗೆ ತೋರಿಸ್ತದೆ. ಅದು ಯಾವಾಗ ಒಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಶಾಸಕನಾಗ್ತಾನೋ, ಚುನಾಯಿತ ಪ್ರತಿನಿಧಿ ಆಗ್ತಾನೋ, ಅವಾಗ ಮಾತ್ರ ಈ ದೇಶ ಸ್ವತಂತ್ರ ಒಪ್ಕೋಬೇಕು. ಹಾಗಾಗಿ ರಾತ್ರಿ 12ಕ್ಕೆ ನಮಗೆ ಸ್ವತಂತ್ರ ಸಿಕ್ತು. ಒಂದು ಬಾಡಿಗೆ ಮನಿ ಬದಲು ಮಾಡಕ್ಕಾಗಂಗಿಲ್ಲ ಒಂದ್ ದಿವಸನಾಗ. ರಾತ್ರಿ ಹೆಂಗ್ ಸಿಕ್ತ್ರಿ ಅದು ಸ್ವಾತಂತ್ರ್ಯ? ಯಾರು ಹೇಳಿದ್ರಿ ನಿಮಗ? ರಾತ್ರಿ 12 ಮುಂದೆ ಸಿಕ್ತು. ರಾತ್ರಿ 12 ಮುಂದೆ ಪೊಲೀಸರು ಇದ್ದಾರೆ. ಯಾರು ಅಡ್ಡಾಡ್ತಿರ್ತಾರ ರೋಡ್ ಮ್ಯಾಗ? ತುಡುಗರು, ದಗಲಬಾಜಿಗಳು, ಕುಡುಕರು ಇವ್ರು ಅಡ್ಡಾಡ್ತಿರ್ತಾರ. ಹಂಗಂದ್ರೆ ಈ ದೇಶ ಅವಕಾಶ ಸಿಕ್ಕತ್ತೇನು? ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೆ ಹೋಗಿದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ 95% ಇರ್ತಕ್ಕಂಥ ಈ ದೇಶದ ಮೂಲ ನಿವಾಸಿಗಳಿಗೆ ಯಾವುದೇ ಹಕ್ಕು ಬಾಧ್ಯತೆಗಳು ಸಿಗ್ತಾ ಇರಲಿಲ್ಲ. ಇಲ್ಲಿ ಬಹಳಷ್ಟು ಜನ ನಮ್ಮ ಹೆಣ್ಣು ಮಕ್ಕಳು ಕುತ್ಕೊಂಡಿದ್ದೀರಿ. ನೀವೆಲ್ಲ ಆಲೋಚನೆ ಮಾಡಿ, ಯಾವಾಗ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನ ಪ್ರೆಸೆಂಟ್ ಮಾಡ್ತಾರ. ಹಿಂದೂ ಕೋಡ್ ಬಿಲ್ ಅಂದ್ರೆ ಏನಂದ್ರೆ ಮಹಿಳೆಯರ ಸ್ವಾತಂತ್ರ್ಯ, ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಹಕ್ಕು, ತಂದೆಯ ಆಸ್ತಿಯಲ್ಲಿ ಹಕ್ಕು, ಗಂಡು ಸತ್ತಿದ್ದಂದ್ರೆ ಮರು ಮದುವೆ ಆಗುವಂತ ಹಕ್ಕು, ಮಂತ್ರಿ MLA ಉದ್ಯಮಿ ಎಲ್ಲವನ್ನ ಆಗುವಂತ ಹಕ್ಕನ್ನ ಬಾಬಾ ಸಾಹೇಬರು ಕೊಡ್ತಾರ. ಆದ್ರ ಅವತ್ತಿನ ಸರ್ಕಾರ, ನೆಹರು ನೇತೃತ್ವದ ಸರ್ಕಾರ ಇದನ್ನ ತಿರಸ್ಕಾರ ಮಾಡ್ತೈತಿ. ಕೇವಲ ಅವರಷ್ಟೇ ಅಲ್ಲ, ಅವತ್ತಿನ ಹಿಂದೂ ಮಹಾಸಭಾ, ಅವತ್ತಿನ RSS ಎಲ್ಲರೂ ಕೂಡ ಇದನ್ನ ವಿರೋಧ ಮಾಡ್ತಾರೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಹಿಂದೂ ಧರ್ಮದ ಮೂಲ ಬೇರುಗಳಿಗೆ ಕೊಡ್ಲಿಪೆಟ್ಟು ಹಾಕ್ತಾ ಇದ್ದಾರ. ನಮಗಿದು ಬೇಕಾಗಿಲ್ಲ ಅಂತೇಳಿ. ಆದ್ರೂ ಬಾಬಾ ಸಾಹೇಬರು ಈ ದೇಶದ ಮಹಿಳೆ, ಆಕೆಗೆ ಎಲ್ಲ ಹಕ್ಕು ಬಾಧ್ಯತೆಗಳು ಸಿಗಬೇಕಂತೇಳಿ ಹೋರಾಟ ಮಾಡಿದ ಪರಿಣಾಮವಾಗಿ ಇವತ್ತು ಭಾರತ ದೇಶದಲ್ಲಿ ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗಬೇಕಾದ್ರೆ ಯಾವ ದೇವರು ದಿಂಡ್ರ ಯಾವ ಗ್ರಂಥ ಅಲ್ಲ,
ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಹಿಂದೂ ಕೋಡ್ ಬೇಕಾದ್ರೆ ಅಂತ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. ಅದಾದ ನಂತರ ವಿವಿಧ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ, ಉದ್ಯಮಿಗಳಾಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ, ಬಿಸಿನೆಸ್ ಮ್ಯಾಗ್ನೆಟ್ಗಳಾಗಿದ್ದಾರೆ. ಅಂದ್ರೆ ಅದಕ್ಕೆಲ್ಲವೂ ಕಾರಣೀಭೂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದನ್ನು ತಿಳ್ಕೋಬೇಕು ನಮ್ಮ ಹೆಣ್ಣು ಮಕ್ಕಳು. ಇವತ್ತು ನೀವು ಹೇಳ್ತಿದ್ರೆ PSI ಆದ್ರಿ, PDO ಆದ್ರಿ, ನಮ್ಗ ಲೆಕ್ಚರರ್ ಆಗ್ಯಾರಿ, ಟೀಚರ್ ಆಗ್ಯಾರಿ ಅಂತೇಳಿ. ಇದೆಲ್ಲದಕ್ಕೂ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಹಂಗಾಗಿ ನಾವು ಬಾಬಾ ಸಾಹೇಬ್ರನ್ನ ಕೇವಲ ಒಂದು ಜಾತಿಗೆ ಸೀಮಿತ ಮಾಡಬಾರ್ದು. ಬಾಬಾ ಸಾಹೇಬರು ಒಂದು ಜಾತಿಗೆ ಸೀಮಿತರಾದವರಲ್ಲ, ಅಥವಾ ಬಾಬಾ ಸಾಹೇಬರು ಕೇವಲ ದಲಿತ ಜನಾಂಗಕ್ಕೆ ಮಾತ್ರ ಸಹಾಯ ಸಹಕಾರ ಮಾಡಿಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ 6800 ಜಾತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿರ್ತಕ್ಕಂಥ ಜಗತ್ತಿನ ಏಕೈಕ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಪ್ರತಿ ಒಂದು ಜಾತಿಗೆ ಮೀಸಲಾತಿ ಐತಿ. ಈ ದಲಿತರಿಗೆ ಎಷ್ಟು ಮೀಸಲಾತಿ? 15% ಮೀಸಲಾತಿ. ST ಅವರಿಗೆ 3% ಮೀಸಲಾತಿ. ಟೋಟಲ್ 18% ಮೀಸಲಾತಿ. OBC ಅವರಿಗೆ ಎಷ್ಟೈತ್ರಿ? 32% ಮೀಸಲಾತಿ. ಆದ್ರೆ OBCಗಳು ಎಂದು ಹೇಳಂಗಿಲ್ಲ ಅವ್ರು ಮೀಸಲಾತಿ ಇದೆ ಅಂತ ಹೇಳಿ. ಬಾಬಾ ಸಾಹೇಬ್ ದಲಿತರಿಗೆ ಮಾತ್ರ ಮೀಸಲಾತಿ ಕೊಟ್ಟನ್ರಿ, ನಮಗೇನು ಕೊಟ್ಟನ್ರಿ? ಯಾಕೆ ಸುಳ್ಳು ಹೇಳ್ತೀರಿ? ಪ್ರಧಾನ ಮಂತ್ರಿ ಅವರೇ ಹೇಳ್ತಾರೆ ಹೇಳಿದ್ರಿ. ಅವ್ರು ನಾನೇನಾದ್ರೂ ಪ್ರಧಾನ ಮಂತ್ರಿ ಆಗಬೇಕಾದ್ರೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅವ್ರು ಹೇಳಿರುವಾಗ ಈ ದೇಶ ನಡೀತಿರುವಂತದ್ದು, ಈ ದೇಶದ ಆಡಳಿತ ಇವತ್ ನಾ ಇಲ್ಲಿ ಮೈಕ್ ಹಿಡಿದೀನಿ, ಇಷ್ಟು ಜನ ಇಲ್ಲ ವೇದಿಕೆನ ಕೊಡ್ತಾರಂದ್ರ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದ್ರೆ ಎರಡು ಮಾತಿಲ್ಲ. ಹಂಗಾಗಿ ಸಮಯದ ಅಭಾವ ಇದೆ, ಮಾತನಾಡ್ಲಿಕ್ಕೆ ಇನ್ನೂ ಉತ್ಸಾಹ ಇದೆ, ಆದ್ರೂ ಕೂಡ ಆಗ್ತಾ ಇಲ್ಲ. ಕೊನೆಯದಾಗಿ ಬಾಬಾ ಸಾಹೇಬರು ಈ ದೇಶದ ಸಂವಿಧಾನವನ್ನು ಬರೀಬೇಕಾದ್ರೆ 2 ವರ್ಷ 11 ತಿಂಗಳು 18 ದಿನ ಸಮಯ ತಗೋತಾರ. ಸಂವಿಧಾನದಲ್ಲಿ ಈ ದೇಶದ ನಾಗರಿಕರಿಗೆ ಹಕ್ಕು ಬಾಧ್ಯತೆಗಳನ್ನ ಕೊಡ್ತಾರ. ಇವತ್ತು ದುರಾದೃಷ್ಟ ಅಂದ್ರೆ ನಮ್ಮ ಯಾರ ಮನೆಯಲ್ಲಿ ಸಂವಿಧಾನ ಇಲ್ಲ, ಸಂವಿಧಾನದ ಅನುಚ್ಛೇದಗಳು ಏನ್ ಹೇಳ್ತಾವ ನಮ್ಗೆ ಗೊತ್ತಿಲ್ಲ. ನೀವು ಅದನ್ನ ಸಂವಿಧಾನ ಇಟ್ಕೊಳ್ಳುವಂತ ಕೆಲಸ ಮಾಡಲಿಲ್ಲ. ಯಾಕೆ ನೀವು ಇಟ್ಕೊಳ್ಳಂಗಿಲ್ಲ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಬಾಬಾ ಸಾಹೇಬರು 2 ವರ್ಷ 11 ತಿಂಗಳು 18 ದಿವಸ ಸಂವಿಧಾನವನ್ನು ಬರೆದ್ರು. 18 ಗಂಟೆ ಕೆಲಸ ಮಾಡಿ ಅದರ ಪರಿಣಾಮ ಅವರ ಮುಂದಿನ 30 ವರ್ಷದ ಬದುಕು ಹಾಳಾತವ್ರು. 30 ವರ್ಷದ ಜೀವನ ಹಾಳಾಯಿತು. BP ಬತ್ತು, ಅಸ್ತಮಾ ಬತ್ತು, ಶುಗರ್ ಬತ್ತು, ಬೇರೆ ಬೇರೆ ರೋಗಗಳ ಕಾಯಿಲೆಗಳು ಬಾಬಾ ಸಾಹೇಬರಿಗೆ ಬಂದು. ಆದ್ರ ದುರಂತ ಏನಂದ್ರ ಈ ದೇಶದ ನಾಗರಿಕರು ಇವತ್ತಿಗೂ ಸಂವಿಧಾನವನ್ನ ನೋಡಿಲ್ಲ, ಓದಿಲ್ಲ, ಅನುಚ್ಛೇದಗಳೇನಂತ ಗೊತ್ತಿಲ್ಲ. ಆಕ್ಚುಲಿ ಇವತ್ತು ನಾನಿಲ್ಲಿ ಮಾತನಾಡುವಂತದ್ದು ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನನ್ನ ಹಕ್ಕುಗಳನ್ನು ನಾನು ಹೇಳ್ಬೋದು, ನಿಮಗೆ ಪ್ರಶ್ನೆ ಮಾಡಬಹುದು. ಇಲ್ಲಿ ಮಾಜಿ ಶಾಸಕರು ಕೂತಾರಲ್ಲ, ಅವರು ಶಾಸಕರಾಗಿದ್ರು ಅವ್ರನ್ನ ಪ್ರಶ್ನೆ ಮಾಡುವಂತ ಹಕ್ಕು ನನಗ ಭಾರತದ ಸಂವಿಧಾನ ಕೊಟ್ಟೈತಿ. ಆದ್ರೆ ಅದನ್ನ ಯಾವುದು ನೋಡೇ ಇಲ್ಲ. ಇವತ್ತಿಗೂ ಬಾಬಾ ಸಾಹೇಬರು ಯಾವಾಗ ಸಂವಿಧಾನವನ್ನು ಸಮರ್ಪಣೆ ಮಾಡ್ತಾರಲ್ಲ ಅವತ್ತು ಹೇಳ್ಬಿಡ್ತಾರ, ನೋಡ್ರಪ್ಪ, ಸಾವಿರಾರು ವರ್ಷಗಳಿಂದ ನಿಮ್ಮ ಕೈಗೆ ತೊಡಗಿರ್ತಕ್ಕಂಥ ಬೇಡಿಗಳನ್ನು ನಾನು ಬಿಚ್ಚಿದ್ದೀನಿ. ಇನ್ಮೇಲೆ ಈ ದೇಶದಾಗಿರ್ತಕ್ಕಂಥ ದೊಡ್ಡ ಜಾತಿಯ ದೊಡ್ಡ ರೊಕ್ಕದ ಗೌಡ ಶ್ರೀಮಂತಗೂ ಒಂದೇ ಹಕ್ಕು, ನಿಮಗೂ ಕೂಡ ಒಂದೇ ಹಕ್ಕು. ಅವನಿಗೂ ಒಂದೇ ಹೋಟ, ನಿಮಗೂ ಒಂದೇ ಹೋಟ. ಅವನ ಹೋಟೆಲ್ ಚಾ ಕುಡಿಬಹುದು, ನೀನು ಆ ಹೋಟೆಲ್ ಚಾ ಕುಡಿಬಹುದು ಅಂತ ಹೇಳಿ ಅವತ್ತು ಸಂವಿಧಾನವನ್ನ ಸಮರ್ಪಣೆ ಮಾಡಿ ಬಾಬಾ ಸಾಹೇಬರು ನಮಗೆ ಹೇಳಿ ಹೋಗ್ಯಾರ. ಆದ್ರ ದುರಾದೃಷ್ಟ ಅಂದ್ರ ನಾವು ಬಾಬಾ ಸಾಹೇಬ್ರನ್ನ ಓದ್ಕೊಂಡಿಲ್ಲ, ಅವರ ವಿಚಾರಗಳನ್ನ ತಿಳ್ಕೊಂಡಿಲ್ಲ. ಇವತ್ತಿಗೂ ನಾವು ಗುಲಾಮರಾಗಿ ಬದುಕ್ತಾ ಇದ್ದೀವಿ. ಯಾರ್ಯಾರೋ ರಾಜಕಾರಣಿಗಳ ಬಂದು ನಮ್ಮನ್ನ ಕುರಿ ಹಿಂಡಿನ ರೀತಿಯಲ್ಲಿ ಅದೇನೋ ಅಂತಾರಲ್ಲ, ಒಂದು ಕಡೆ ಈ ದೇಶದ ಪ್ರಜೆಗಳಿಗೆ ನಾಯಕರನ್ನಾಗಿ ಅಂದ್ರೆ ಹುಲಿಗಳ ನಾಯಕರನ್ನಾಗಿ ಒಂದು ಆಡಿನ ಮಾಡ್ಯಾರ, ಆಡಿನ ನಾಯಕರನ್ನಾಗಿ ಹುಲಿನ ಮಾಡ್ಯಾರ. ಆಡುಗಳೆಲ್ಲ ಹುಲಿಗತಿ ಘರ್ಷಣೆ ಮಾಡ್ತಾವ, ಹುಲಿಗಳೆಲ್ಲ ಆಡಿನಗತಿ ಘರ್ಷಣೆ ಮಾಡ್ತಾವ, ಆಡುಗಳೆಲ್ಲ ಹುಲಿಗತಿ ಘರ್ಷಣೆ ಮಾಡಕತ್ತಾವ. ಹಂಗಾಗಿ ನಾಯಕತ್ವ ಸರಿ ಇಲ್ಲ, ರಾಜಕಾರಣ ಸರಿ ಇಲ್ಲ. ಇದೇನಂತಲ್ಲ ವಂಶ ಪಾರಂಪರಿಕ ರಾಜಕಾರಣಕ್ಕೆ ಕಡಿವಾಣ ಬಿಡಬೇಕು.
ನೆಲಮಟ್ಟದಿಂದ ಉದಯಿಸುತ್ತಿರುವಂತಹ ಸಮಾಜದ ಮೇಲೆ ಗೌರವ, ಪ್ರೀತಿ, ನಿಸ್ವಾರ್ಥತೆ ಇರುವಂತಹ ನಾಯಕರುಗಳ ಆಗಮನ ಆಗಬೇಕು. ಜಾತಿ ಆಧಾರದ ಮೇಲೆ, ಧರ್ಮ ಆಧಾರದ ಮೇಲೆ, ದ್ವೇಷದ ಆಧಾರದ ಮೇಲೆ ಆಗುವಂತ ರಾಜಕಾರಣಕ್ಕೆ ಕಡಿವಾಣ ಹಾಕಬೇಕು. ಇದು ಕಡಿವಾಣ ಹಾಕಬೇಕಾದ್ರೆ ನೀವು ಮಾಡುವಂತದ್ದು ಏನೂ ಇಲ್ಲ, ನಿಮ್ಮ ಮತವನ್ನ ಬದಲಾವಣೆ ಮಾಡಬೇಕು. ಯಾವ ಯಾವ ರಾಜಕಾರಣಿಗಳು ವೇಷ ಹಾಕೊಂಡು ನಿಮ್ ಕಡೆ ಬರ್ತಾರೋ ಅವರ ವೇಷವನ್ನ ಕಳಚುವಂತ ಕೆಲಸ ಆಗಬೇಕು. ಬಾಬಾ ಸಾಹೇಬರು ಕೂಡ ಭಾರತದ ಬಹಳ ದೊಡ್ಡ ರಾಜಕಾರಣಿಯವರು, ಭಾರತದ ಪ್ರಥಮ ಲಾ ಮಿನಿಸ್ಟರ್, ಕಾನೂನು ಸಚಿವರು. ಈ ಹೆಣ್ಮಕ್ಳಿಗೋಸ್ಕರ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರ. ಹಂಗಾಗಿ ಮಾತನಾಡುವಂತ ವಿಷಯ ಬಹಳಷ್ಟಿದ್ರು ಕೂಡ ಕೊನೆಯದಾಗಿ ಬಾಬಾ ಸಾಹೇಬ್ ಹೇಳಿರುವಂತದ್ದಷ್ಟೇ. ಈ ದೇಶದಲ್ಲಿ ಇರ್ತಕ್ಕಂಥ 6800 ಜಾತಿಗಳೆಲ್ಲವೂ ಕೂಡ ಒಂದಾಗಿ ಒಟ್ಟಾಗಿ ಸೇರಿ ಒಂದು ಪ್ಲಾಟ್ಫಾರ್ಮ್ ಬಂದು ಈ ದೇಶದ ಮೂಲ ನಿವಾಸಿಗಳು ಈ ದೇಶವನ್ನು ಆಳುವಂತ ದೊರೆಗಳಾಗಬೇಕಂತ ಅವ್ರು ಹೇಳಿ ಹೋಗ್ಯಾರ. ಆ ಕೆಲಸವನ್ನ ನಾವೆಲ್ಲ ಮಾಡೋಣ.